ರಾಜ್ಯದಲ್ಲಿ ಅಕ್ಟೋಬರ್ ನವೆಂಬರ್ ಕ್ರಾಂತಿ ಚರ್ಚೆ ನಡೀತಾ ಇದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾಳಗ ನಡೀತಾ ಇದೆ. ರಾಜ್ಯದಲ್ಲಿ ಅರಾಜಕತೆಯೇ ಸೃಷ್ಟಿಯಾಗ್ಬಿಟ್ಟು ಆಡಳಿತವೇ ಕುಸಿದು ಹೋಗಿದೆ ಅಂಥೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ತಂಡೋಪತಂಡವಾಗಿ ಮಂತ್ರಿಗಳು ಶಾಸಕರು ದೆಹಲಿಗೆ ಹೋಗೋದೇ ಆಗಿಬಿಟ್ಟಿದೆ ಅವರ ಕೆಲಸಗಳು. ಮುಖ್ಯಮಂತ್ರಿ ಡಿ.ಸಿ.ಎಂ 3 ದಿನ ದೆಹಲಿ 3 ದಿನ ಬೆಂಗಳೂರಲ್ಲಿರ್ತಾರೆ. 3 ದಿನ ದೆಹಲಿಗೆ ಹೋದ್ರಿ ಇವರು, 3 ದಿನ ಬೆಂಗಳೂರಲ್ಲಿರ್ತಾರೆ ಅಷ್ಟೇ ಇವರು. ಸಿಎಂಗೆ ರೈತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯನೇ ಆಗ್ತಾ ಇಲ್ಲ, ಸಮಯನೂ ಸಿಗ್ತಾ ಇಲ್ಲ ಅವರಿಗೆ. ಮೆಕ್ಕೆಜೋಳದ ಬಗ್ಗೆ ಸಿಎಂ ಸಭೆ ಕರೆದರೆ ಕೃಷಿ ಸಚಿವರು ದೆಹಲಿಯಲ್ಲಿದ್ದರು. ಆಡಳಿತ ಮಾಡೋದಕ್ಕೆ ಆಗದೇ ಇದ್ದರೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಲಿ ಇವರು. ಆಡಳಿತ ನಡೆಸಲು ಸಾಧ್ಯವಾದರೆ ಆಡಳಿತ ಮಾಡಲಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳೇ ಈ ವಿಚಾರದಲ್ಲಿ ಹೇಳಿಕೆಗಳನ್ನು ನೀಡಿದರು. ಆದರೆ ದಿನೇ ದಿನೇ ಯಾವ ರೀತಿ ಇವತ್ತು ಮುಖ್ಯಮಂತ್ರಿ ಕಾಳಗ, ಕುರ್ಚಿ ಕಾಳಗ ಪ್ರಾರಂಭ ನಡೀತಾ ಇದೆ. ದಿನ ಬೆಳಗಾದರೆ ತಂಡೋಪತಂಡವಾಗಿ ದೆಹಲಿಗೆ ಮಂತ್ರಿಗಳು, ಶಾಸಕರುಗಳ ತಂಡ ಭೇಟಿ ನೀಡ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಾರದಲ್ಲಿ 4 ದಿನ ದೆಹಲಿನಲ್ಲಿ, 3 ದಿನ ಬೆಂಗಳೂರಿನಲ್ಲಿ ಇರ್ತಾ ಇರುವಂಥದ್ದು. ಇವೆಲ್ಲದರ ನೋಡ್ತಾ ಇದ್ದರೆ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯಿಂದ ಅಲ್ಲ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಡಳಿತ ಪಕ್ಷದ ಸಚಿವರು, ಶಾಸಕರ ಬಡಿದಾಟದಿಂದಾಗಿ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯಾಗಿದೆ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಮೆಕ್ಕೆಜೋಳ, ಭತ್ತ ಬೆಳೀತಕ್ಕಂಥ ರೈತರು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಸಹ ಪಾಪ ಮುಖ್ಯಮಂತ್ರಿಗಳು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಮಯ ಸಿಗದೇ ಇರುವಂಥದ್ದು. ಕಳೆದ ವಾರ ಮುಖ್ಯಮಂತ್ರಿಗಳು ಸಭೆ ಕರೆದ್ರು ಮೆಕ್ಕೆಜೋಳದ ವಿಚಾರದಲ್ಲಿ. ಕೃಷಿ ಸಚಿವರು ದೆಹಲಿಯಲ್ಲಿದ್ದರು. ಅಂದರೆ ರಾಜ್ಯದ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೇನೆ, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡದೇನೆ ಒಂದು ರೀತಿ ಗೊಂದಲವನ್ನು ಇವತ್ತು ಆಡಳಿತ ಪಕ್ಷದ ಸದಸ್ಯರೇ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ನೆನ್ನೆ ದಿನ ನಾನು ಹೇಳಿರುವಂಥದ್ದು, ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ದರೆ ಇವ್ರ ಯೋಗ್ಯತೆಗೆ 140 ಶಾಸಕರು ಇದ್ದು ಕೂಡ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗಲಿ. ಬೆಳಗಾವಿಗೆ ಬಂದು ಸುಮ್ಮನೆ ಕಾಟಾಚಾರಕ್ಕೆ ಅಧಿವೇಶನ ಮಾಡಿ ಪಾಪ ಬೆಳಗಾವಿನಲ್ಲಿ ರೈತರು ಇವತ್ತು